ಮಕ್ಕಳ ನೆಚ್ಚಿನ ಪ್ರಯೋಗಶೀಲ ವಿಜ್ಞಾನ ಶಿಕ್ಷಕ ಬಸಪ್ಪ ವಾಲೇಕರ್. ಗುರು ಎನ್ನುವುದು ಪರಿಪದವಲ್ಲ, ಅದೊಂದು ಶಕ್ತಿ. ಗುರು ಮನಸ್ಸು ಮಾಡಿದರೆ ನವ ಸಮಾಜವನ್ನು ಕಟ್ಟಬಲ್ಲ ಎನ್ನುವುದಕ್ಕೆ ಅನೇಕ ಶಿಕ್ಷಕರು ಸಾಕ್ಷಿಯಾಗಿದ್ದಾರೆ. ಶಿಕ್ಷಕ ಎಂದರೆ ಬರೀ ಅಕ್ಷರ ಕಲಿಸುವುದಲ್ಲ, ಮಕ್ಕಳ ಭವಿಷ್ಯ ರೂಪಿಸುವುದು. ಹೀಗೆ ಮಕ್ಕಳ ದೇವರು ಅವರ ಮುಂದೆ ಪ್ರಾಂಜಲ ಮನಸ್ಸಿನಿಂದ ಪಾಠ ಮಾಡಿದರೆ ಸಾರ್ಥಕ ಭಾವ ಮೂಡುತ್ತದೆ. ಗುಣಾತ್ಮಕ ಶಿಕ್ಷಣ ದೊರಕಿಸಿದರೆ ಮಕ್ಕಳು ಈ ದೇಶದ ಆಸ್ತಿ ಅಷ್ಟೇ ಅಲ್ಲ, ನಾಡಿನ ಕೀರ್ತಿಯನ್ನು ಬೆಳಗಿಸುತ್ತಾರೆ. ಅತ್ಯಂತ ಪವಿತ್ರದ ಶಿಕ್ಷಕ ವೃತ್ತಿಯನ್ನ ಗೌರವಿಸುತ್ತಾ ಪ್ರತಿ ಕ್ಷಣವೂ ಮಕ್ಕಳ ಬಗ್ಗೆ ಚಿಂತಿಸುವ ಕ್ರಿಯಾಶೀಲ ವ್ಯಕ್ತಿತ್ವದ ಪ್ರಯೋಗಶೀಲ ಶಿಕ್ಷಕ ಮಕ್ಕಳಿಗೆ ವಿಜ್ಞಾನ ವಿಷಯದ ಕಲಿಕೆಯನ್ನ ಸರಳಗೊಳಿಸಿದ ಮಕ್ಕಳ ನೆಚ್ಚಿನ ಶಿಕ್ಷಕ ಬಸಪ್ಪ ವಾಲೇಕರ್. ರಾಜ್ಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವ ಇವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕ್ಯಾದಗುಪ್ಪ ಶಾಲೆಯ ವಿಜ್ಞಾನ ಶಿಕ್ಷಕ ಬಸಪ್ಪ ವಾಲೇಕರ್ ಸೇವೆ ಸಲ್ಲಿಸುತ್ತಿದ್ದಾರೆ. ಬಸಪ್ಪ ಸರ್ ಹೇಳುವಂತೆ, ನನ್ನ ಸಾಧನೆ ತೀರಾ ಕಡಿಮೆ, ಆದರೆ ಶಾಲೆಯ ಮಕ್ಕಳೇ ನನ್ನನ್ನು ಉತ್ತಮ ಶಿಕ್ಷಕನನ್ನಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಸಪ್ಪ ವಾಲೇಕರ್ ಶಿಕ್ಷಕರು ಕಲಿಕೆಯಲ್ಲಿ ಮಕ್ಕಳ ಆಸಕ್ತಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಹೆಚ್ಚಿಸಬೇಕೆಂದು ತಮ್ಮ ಆಶಯದ ಜೊತೆಗೆ ಶಿಕ್ಷಣ ಇಲಾಖೆಯ ಮುಕ್ತ ಸಹಕಾರದಿಂದ ಶಿಕ್ಷಕ ವೃತ್ತಿಯನ್ನ ಶ್ರೀಮಂತಗೊಳಿಸಿಕೊಂಡಿದ್ದಾರೆ. ಮೂಲತಃ ಬಾಗಲಕೋಟ ಜಿಲ್ಲೆಯ ಬಾಗಲಕೋಟ ತಾಲೂಕಿನ ಆಗಿನ ವಿಜಯಪುರ ಜಿಲ್ಲೆಯ ಹಿರೇಗುಳಬಾಳ ಗ್ರಾಮದಲ್ಲಿ 1971ರಲ್ಲಿ ಜನನ. ಹುಟ್ಟೂರಲ್ಲಿಯೇ ಪ್ರಾಥಮಿಕ ಶಿಕ್ಷಣ, ವಿಜಯಪುರದಲ್ಲಿ ಮಾಧ್ಯಮಿಕ ಶಿಕ್ಷಣ, ಪದವಿ ಪೂರ್ವ ಕಾಲೇಜು ಶಿಕ್ಷಣ, ಪದವಿ ಶಿಕ್ಷಣ, ಸೇವೆಯ ಜೊತೆಗೆ ಬಿಇಡಿ ಪದವಿ, ವಿಜಯನಗರ ಬಿಇಡಿ ಕಾಲೇಜ್ ಹುಬ್ಬಳ್ಳಿ, ಮಾನಸ ಗಂಗೋತ್ರಿ ಮೈಸೂರು. 2007ರಲ್ಲಿ ಎಂಎಸ್ಸಿ ರಸಾಯನಶಾಸ್ತ್ರ ಉನ್ನತ ಶಿಕ್ಷಣ ಕುವೆಂಪು ವಿಶ್ವವಿದ್ಯಾಲಯದ ಶಿವಮೊಗ್ಗದಲ್ಲಿ ಪಡೆದರು. ಪದವಿ ಓದುವಾಗ ತಂದೆಯನ್ನ ಕಳೆದುಕೊಂಡು ಜವಾಬ್ದಾರಿಯು ಬದುಕಿಗೆ ಹೆಗಲಾದರು. ಶ್ರೀ ಬಸವರಾಜ ಬಸಪ್ಪ ಶೇಷಪ್ಪ ವಾಲೇಕರ್ ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕ್ಯಾದಗುಪ್ಪ, ಕೊಪ್ಪಳ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು 1/8/2002ರಲ್ಲಿ ಕುಷ್ಟಗಿ ತಾಲೂಕಿನ ಸೇಬಿನಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಪ್ರಥಮ ಸಿಇಟಿ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮೊದಲು ಸೇವೆ ಆರಂಭಿಸಿದರು. ತದನಂತರ ವೃತ್ತಿಯ ಜೊತೆಗೆ ವಿಜ್ಞಾನ ಪದವಿಯಲ್ಲಿ ಬಿಇಡಿ ಪದವಿ ಅಭ್ಯಾಸ ಮಾಡಿ 4/11/2009ರಲ್ಲಿ ಬಡ್ತಿ ಪಡೆಯುವ ಮೂಲಕ ಹಿರೇಗೊಣ್ಣಾಗರ ಗ್ರಾಮದ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನ ಮುಂದುವರೆಸಿ ವರ್ಗಾವಣೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕ್ಯಾದಗುಪ್ಪ ಆಯ್ಕೆ ಮಾಡಿಕೊಂಡರು. 2023ನೇ ಸಾಲಿನಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರ 2023-24ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, 2022 ಕೊಪ್ಪಳ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, 2017-18ನೇ ಸಾಲಿನಲ್ಲಿ ಕುಷ್ಟಗಿ ತಾಲೂಕಾ ಮಟ್ಟದ ಪ್ರೌಢಶಾಲಾ ಶಿಕ್ಷಕ ಸಂಘದಿಂದ ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಹೆಮ್ಮೆಯ ವಿಷಯವಾಗಿದೆ. ಯಾವಾಗಲೂ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪಾಠ ಬೋಧನೆ ಮಾಡುವ ಶಿಕ್ಷಕ, ಶಾಲೆಯಲ್ಲಿ ಆದರ್ಶ ಶಿಕ್ಷಕರಾಗಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿದ ಬಸಪ್ಪ ಬಡ್ತಿ ಹೊಂದಿ ತಾಲೂಕಿನ ಹಿರೇಗೊಣ್ಣಾಗರ ಸರ್ಕಾರಿ ಪ್ರೌಢಶಾಲೆಯಲ್ಲೂ ಇವರು ಸೇವೆ ಸ್ಮರಿಸುವಂತದ್ದು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ತುಡಿತ ಹೊಂದಿರುವ ಶಿಕ್ಷಕರಲ್ಲಿ ಬಸಪ್ಪ ಅವರು ಒಬ್ಬರು. ಈ ನಿಟ್ಟಿನಲ್ಲಿ ಸ್ವತಃ ಕ್ರಿಯಾಶೀಲ ಮನೋಭಾವ ರೂಢಿಸಿಕೊಂಡು ವಿಜ್ಞಾನ ಕ್ಷೇತ್ರದಲ್ಲಿ ಆಗಿರುವ ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ಸೇರಿದಂತೆ ಪಠ್ಯದ ಜೊತೆಗೆ ಪಠ್ಯೇತರ ವೈಜ್ಞಾನಿಕ ವಿಷಯಗಳನ್ನ ಮಕ್ಕಳಿಗೆ ತಿಳಿಸುವ ಹಂಬಲ ಅವರಲ್ಲಿದೆ. ಇಲಾಖೆಯ ಒತ್ತಡಕ್ಕೆ ಕೆಲಸ ಮಾಡುವ ಶಿಕ್ಷಕರ ಪಟ್ಟಿಯಲ್ಲಿ ಇವರ ಹೆಸರಿಲ್ಲ. ವೈಜ್ಞಾನಿಕ ಹೊಸ ಜಗತ್ತಿಗೆ ಮಕ್ಕಳನ್ನ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಬಸಪ್ಪ ಅವರ ಪ್ರಯತ್ನಕ್ಕೆ ಈಗಾಗಲೇ ತಾಲೂಕಾ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಂದಿವೆ. ರಾಜ್ಯ, ರಾಷ್ಟ್ರ ಮಟ್ಟದವರೆಗಿನ ವಿಜ್ಞಾನ ವಸ್ತು ಪ್ರದರ್ಶನ ಮೇಳಗಳಲ್ಲಿ ಹಳ್ಳಿಗಾಡಿನ ಮಕ್ಕಳು ಕೂಡ ಭಾಗವಹಿಸುತ್ತಿದ್ದು, ಇವರು ಶಿಕ್ಷಣದ ಮೇಲಿಟ್ಟ ಗೌರವ ಮತ್ತು ಮಕ್ಕಳ ಮೇಲಿನ ಕಾಳಜಿಯನ್ನ ಎತ್ತಿ ತೋರಿಸುತ್ತದೆ.
ಮಕ್ಕಳಿಗೆ ಪಾಠ ಮಾಡಿದಷ್ಟೇ ಅಲ್ಲದೆ ವಿಜ್ಞಾನ ಚಿಗುರು ಪುಸ್ತಕ ಹಾಗೂ ಉತ್ತೀರ್ಣ ಮಟ್ಟ ಹೆಚ್ಚಿಸುವ ಪಾಸಿಂಗ್ ಪ್ಯಾಕೇಜ್ ಸಿದ್ಧಪಡಿಸಿ ರಚಿಸಿ ಅವುಗಳನ್ನು ಜಿಲ್ಲೆಯ ಎಲ್ಲ ಶಾಲೆಯ ಮಕ್ಕಳಿಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದಾರೆ. ವಿಜ್ಞಾನ ಕಾರ್ಯಾಗಾರಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತು ಫಲಿತಾಂಶ ಸುಧಾರಣೆಗೆ ಇತರೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮಕ್ಕಳಲ್ಲಿ ಪರಿಸರ, ಜಲಜಾಗೃತಿ, ವಿಚಾರಗೋಷ್ಠಿ, ನೈತಿಕ ಪಾಠ, ಯೋಗ, ಆಕಾಶಕಾಯಗಳ ವೀಕ್ಷಣೆಯಲ್ಲಿ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಿಸುವಲ್ಲಿ ಬಸಪ್ಪ ಅವರ ಕಾರ್ಯಕ್ಷಮತೆಗೆ ಇಲಾಖೆ ಅಷ್ಟೇ ಅಲ್ಲದೆ ಸಾರ್ವಜನಿಕರ ಮೆಚ್ಚುಗೆ ಕೂಡ ಇವರಿಗಿದೆ. ಇವರ ಸೇವೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಸಮಾಜಮುಖಿ ಶಿಕ್ಷಕ, ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ, ರಾಜ್ಯ ಮಟ್ಟದ ಶಿಕ್ಷಣ ರತ್ನ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ, ವಿಜ್ಞಾನ ರತ್ನ, ರಾಜ್ಯ ಮಟ್ಟದ ಶಿಕ್ಷಣ ರತ್ನ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಹೀಗೆ 10 ಪ್ರಶಸ್ತಿಗಳಿಗೆ ಭಾಜನರಾದ ಇವರು ವಿವಿಧ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದು ಮಕ್ಕಳಿಗೆ ಮತ್ತು ಶಾಲೆಗೆ ಭೌತಿಕ ಸೌಲಭ್ಯ ಉತ್ತಮಪಡಿಸುವಲ್ಲಿ ಸಮುದಾಯದ ಜೊತೆ ತೊಡಗಿಸಿಕೊಂಡು ವಿವಿಧ ಸಂಘ ಸಂಸ್ಥೆ ದಾನಿಗಳಿಂದ ಸುಮಾರು 8 ಲಕ್ಷಕ್ಕೂ ಹೆಚ್ಚು ರುಗಳ ದೇಣಿಗೆ ಪಡೆದು ಸರ್ಕಾರಿ ಶಾಲೆಯ ಮತ್ತು ಮಕ್ಕಳ ಕಲಿಕೆಗೆ ಪ್ರೇರೇಪಿಸಿದ್ದಾರೆ. ಜ್ಞಾನಜ್ಯೋತಿ ಕಾರ್ಯಕ್ರಮದಲ್ಲಿ ಕಲಿಕಾ ಮಿತ್ರರಾಗಿ ವಿಜ್ಞಾನ ಚಿಗುರು ಕಲಿಕಾ ಪುಸ್ತಕವನ್ನು ತಯಾರಿಸಿ ಜಿಲ್ಲೆಯ ಎಲ್ಲಾ ಪ್ರೌಢಶಾಲೆಗಳಿಗೆ ಇಲಾಖೆಯ ಸಹಭಾಗಿತ್ವದಲ್ಲಿ ತಲುಪಿಸುತ್ತಿದ್ದು ಇವರ ಮತ್ತೊಂದು ಸಾಧನೆ. ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು 36 ತರಬೇತಿಗಳನ್ನು